ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೇಲೆ ನಡ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೇಲೆ ನಡ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೇಲೆ ನಡ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೇಲೆ ನಡ್ಕೊಂಡಿದ್ದಿದ್ರೆ
ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೆಯಲ್ಲಿ ನಡ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೆಯಲ್ಲಿ ನಡ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುತ್ತೂರು ಜಾತ್ರೆಗೆ ಸಿಎಂ ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಟ್ರಾಫಿಕ್ ಕ್ಲಿಯರ್ ಮಾಡುವಂತ ಸಂದರ್ಭದಲ್ಲಿ ಎಸ್ಪಿ ದರ್ಪ ತೋರಿದ್ದಾರೆ. ಬೈಕ್ ಸವಾರನ ಮೇಲೆ ಕಾಲಿನಿಂದ ಒದೆಯೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋ ಮಾಹಿತಿ. ಎಸ್ಪಿ ಬಾಲದಂಡಿ ನಡೆ ವಿರುದ್ಧ ಸಾರ್ವಜನಿಕರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಎಸ್ಪಿ ದೌಲತ್ ಮಾಡಿದ್ದಾರೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ತಾಳ್ಮೆ ಕಳೆದುಕೊಂಡಿದ್ದಾರೆ ಒಂದು ಕ್ಷಣದಲ್ಲಿ ಪೊಲೀಸ್ ಅಧಿಕಾರಿ. ಅವ್ರ ವಿರುದ್ಧ ಸಾರ್ವಜನಿಕರು ಈಗ ಕಿಡಿಕಾರ್ತಾ ಇದ್ದಾರೆ. ಅಧಿಕಾರಿಯಾಗಿ ಈ ರೀತಿ ದರ್ಪ ಮೆರೆದಿರೋದು ಸರಿಯಲ್ಲ. ಒಂಚೂರು ತಾಳ್ಮೆಯಿಂದ ವ್ಯವಹರಿಸಬಹುದಾಗಿತ್ತು, ತಾಳ್ಮೆಯಿಂದ ಹೇಳಬಹುದಾಗಿತ್ತು, ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಬಹುದಾಗಿತ್ತು. ಆದರೆ ಆ ರೀತಿಯಾಗಿ ಮಾಡಿಲ್ಲ. ಬದಲಾಗಿ ಅಲ್ಲಿ ಕಾಲಲ್ಲಿ ಒದ್ದು ಒಂದಷ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡಿರೋದಿದೆಯಲ್ಲ, ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು. ಅದೇ ತಾಳ್ಮೆಯಲ್ಲಿ ನಡ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಟ್ರಾಫಿಕ್ ಅನ್ನ ನಿಯಂತ್ರಿಸೋದು ಬಿಟ್ಟು ಎಸ್ಪಿ ದೌಲತ್ ತೋರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.